ಅವ್ರ ಜೊತೆ ಎಷ್ಟು ಫೋಟೋ ತಕೊಂಡ್ರು ಎಷ್ಟು ಸತಿ ತಕೊಂಡ್ರು ಸಾಲಲ್ಲ. ಪ್ರತಿದಿನ ಬರೋ ಜೂನಿಯರ್ ಆರ್ಟಿಸ್ಟ್ ಲೈನಲ್ಲೇ ನಿಂತಿರೋರು. ಅವ್ರ ಮನೇಲಿದ್ದಾಗ ಅವ್ರು ಓಡಾಡ್ಬೇಕಾದ್ರೆ ಅವ್ರು ಶೂಟಿಂಗ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯಾರು ವಿಡಿಯೋ ಮಾಡಿಲ್ಲ. ಏನ್ ಪೇನ್ ಅನ್ನೋದ್ರು ನೆಂಟ್ರಿದ್ದಂಗ ಸರ್ ಹಿಂಗ್ ಬಂದ್ ಹಿಂಗ್ ಹೋಗಕ್ಕೆ. ಪೋಸ್ಟ್ರು ಬಂದಾಗ ನಂಗೆ ಕನ್ಫ್ಯೂಸ್ ಆಗ್ಬಿಡ್ತು ಇವತ್ತು ನನ್ನ ಬರ್ತ್ಡೇನೇ ಏನು ಅಂತ. ಅಷ್ಟು ಜನ ಮೆನ್ಷನ್ ಮಾಡಿದ್ರು ಸರ್ ನಾನು ಅವತ್ತು ರಾತ್ರಿ ಇಡೀ ಕೂತ್ಕೊಂಡು ಎಲ್ಲರದು ರಿಮೆನ್ಷನ್ ಮಾಡಿದ್ವಿ. ಅವರೇ ಆ ರೇಂಜಿಗೆ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮನ್ನ ನಾವು ಅದ್ರಲ್ಲಿ ಮಿಂಗಲ್ ಆಗೋದೇನ್ ತಪ್ಪು. ಕಡೆ ದರ್ಶನ್ ಸರ್ ಫೋಟೋ ಕೆಳಗಡೆ ನಂದ್ ಹೆಂಗ್ ಡಿಂಗ್ ಅಂತ ಬರೋದು, ಬೀಜಗಳು ನಂದ್ ಯಾವ್ದಾವ್ದೋ ಫೋಟೋಗಳು ಹಬ್ಬ ತರ ಇತ್ತು. ಬರೀ ಒಂದ್ ಪೋಸ್ಟ್ರಿಗೆ ಹಬ್ಬ ಮಾಡಿದೀರಾ. ಇನ್ನು ಸಿನಿಮಾ ಜಾತ್ರೆ ದರ್ಶನ್ ಸಾರೇ ಹೇಳ್ಕೊಟ್ಟಿದ್ದು. ಎಲ್ಲಿ ಬಣ್ಣ ಹಚ್ಚಿದ್ರೋ ಅಲ್ಲಿ ಪರಿಪೂರ್ಣವಾಗಿ ಆಕ್ಟ್ ಮಾಡ್ಬೇಕು ನೀವು. ಅದ್ ಯಾರ ಜೊತೆ ಆದ್ರೂ ಅಷ್ಟೇ. ಆಮೇಲೆ ಸಂಬಳ ಎಲ್ಲಾರ ಮಾಡಿ ಕೂಲಿ ತಗೊಬೇಕು, ಕಾಸಿಲ್ದೆ ಕೆಲಸ ಮಾಡಬಾರ್ದು. ದರ್ಶನ್ ಸರ್ನ ಫಸ್ಟ್ ಕೆಲ್ಸನೇ ಇಷ್ಟಪಟ್ಟಿರೋದು. ಏನ್ ಆಕ್ಟಿಂಗ್ ಮಾಡ್ತಾರೆ ಅಂತ. ಅದಾದ್ರ ಮೇಲೆ ವ್ಯಕ್ತಿನ ಇಷ್ಟಪಟ್ರು, ಆಮೇಲೆ ಅವ್ರು ಸೂಪರ್ ಸ್ಟಾರ್ ಆದ್ರು. ಹಾಯ್ ಹಲೋ ನಮಸ್ತೆ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭರತ್. ನನ್ನ ಜೊತೆಗೆ ಈ ಟೈಮಲ್ಲಿ ಇದ್ದಾರೆ ಹುಲಿ ಕಾರ್ತಿಕ್ ಅವರು. ದಿ ಡೆವಿಲ್ ಅನ್ನೋ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವನ್ನು ನಿಭಾಯಿಸಿದ್ದಾರೆ. ಸರ್ ಮೊದಲನೇದಾಗಿ ನನ್ನ ಕ್ವಶನ್ನು, ಎಸ್ ಸರ್, ದಿ ಡೆವಿಲ್ ಎಸ್ ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ, ಇದಕ್ಕೆ ಹೆಂಗೆ ಆಯ್ಕೆ ಆದ್ರಿ ಸರ್? ತುಂಬಾ ಜನ ಲೈನ್ ಅಪ್ ಅಲ್ಲಿ ಇರ್ತಾರೆ, ಹೌದು, ಕಾಯ್ತಾ ಇರ್ತಾರೆ. ಹೌದು, ಹೇಳಿ ಸರ್. ಸೊ ಇದು ಒಂದು ಹಣೆ ಬರ ಚೆನ್ನಾಗಿತ್ತು, ಹಂಗಾಗಿ ಆಯ್ಕೆ ಆಗಿರುತ್ತೆ. ಲಕ್ಕಿತ್ತು. ಇನ್ನೊಂದು ಏನಂದ್ರೆ ಕಾಂತರಾಜ್ ಸರ್ ರೈಟರ್ ಇದಾರಲ್ಲ, ಅವ್ರು ಪ್ರಕಾಶ್ ಸರ್ ಹತ್ರ ನನ್ನ ಬಗ್ಗೆ ಹೇಳಿದ್ದಾರೆ. ಸೊ ಪ್ರಕಾಶ್ ಸರ್ ಮನೆಗೆ ಕರೆದ್ರು, ನೋಡಿದ್ರು, ತುಂಬಾ ಒಳ್ಳೆ ಕ್ಯಾರೆಕ್ಟರ್ಪ್ಪ, ಚೆನ್ನಾಗಿ ಮಾಡ್ಬೇಕು, ನೀನ್ ಮಾಡ್ತೀಯ, ನಿನ್ ಸ್ಕಿಟ್ ಎಲ್ಲ ನೋಡಿದೀವಿ ಅಂದ್ರು. ಸುಧಾಕರ್ ಸರ್ ಪಕ್ಕದಲ್ಲೇ ಕೂತಿದ್ರು. ನಾನು ನಿನ್ನೆ ಅಷ್ಟೇ ನಿನ್ ಸ್ಕಿಟ್ ನೋಡ್ದೆ, ಹಂಗೆ ಫುಲ್ ಜಾಲಿಯಾಗಿ. ಅಂದ್ರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಆಫೀಸಿಗೆ ಬಂದಿದ್ದೀನಿ, ಇವ್ರು ನನ್ನ ಫ್ಯಾನ್ಸ್ ಅನ್ನೋ ತರ ಮಾತಾಡ್ತಾರಲ್ಲ. ಸುಧಾಕರ್ ಸರ್ನಂತೂ ಮರೆಯಂಗಿಲ್ಲ, ಪ್ರತಿ ದಿನ ಹೇಳೋರು, ನಿಂದ ಅದ್ ಚೆನ್ನಾಗಿತ್ತು, ಇದ್ ಚೆನ್ನಾಗಿತ್ತು ಅಂತ. ವೈಬೇ ಚೆನ್ನಾಗಿತ್ತು ಸರ್. ತುಂಬಾ ಈಸಿಯಾಗಿ ನೀನೇ ಬೇಕು ಅನ್ನೋ ತರ ಆರಾಮಾಗಿ ಎತ್ಕೊಂಡ್ರು. ತುಂಬಾ ಕಷ್ಟ, ನನಗೂ ಅಪ್ಪ ತುಂಬಾ ಇದೇನೋ ಆಗ್ಬಿಡ್ತು ಹಂಗೆಲ್ಲ ಇರ್ಲಿಲ್ಲ. ಪ್ರೀತಿಯಿಂದ ಕರೆದು, ಪ್ರೀತಿಯಿಂದ ಪಾತ್ರ ಕೊಟ್ಟು, ಪ್ರೀತಿಯಿಂದ ಕಳಿಸಿ, ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಸರ್ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ಮಾಡ್ಕೊಂಡು ಒಳ್ಳೊಳ್ಳೆ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡಿದ್ರಿ. ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋದು ಬಹಳ ಜನಕ್ಕೆ ಕನಸು. ಅದರಲ್ಲಿ ದರ್ಶನ್ ಸರ್ ಸಿನಿಮಾ. ಹೌದು ಸರ್. ಸೊ ಹೆಂಗೆ ಸರ್ ಅದು, ಏನ್ ಕ್ಯಾರೆಕ್ಟರ್ ಸರ್ ಇದರಲ್ಲಿ? ಸರ್ ಇದರಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ದರ್ಶನ್ ಸರ್ ಶಿಷ್ಯನ್ ತರ, ಫ್ರೆಂಡ್ ತರ. ಸರ್ ನಾನು ಎಲ್ರಿಗೂ ಏನ್ ಹೇಳ್ತೀನಿ ಅಂದ್ರೆ, ಇದು ಬರೀ ಪಾತ್ರ ನಾನ್ ಮಾಡಿರೋದು, ಇದೊಂದು ಜವಾಬ್ದಾರಿ. ಯಾಕಂದ್ರೆ ಈ ನನ್ನ ಪಾತ್ರಕ್ಕಿರೋ ವೆಯ್ಟೇಜ್ ಏನಂದ್ರೆ, ಅವರ ಅಭಿಮಾನಿಗಳು ದರ್ಶನ್ ಸಾರಿಗೆ ಏನಾದ್ರು ಹೇಳ್ಬೇಕು ಅನ್ನೋ ವಿಷಯನ ನನ್ನ ಮೂಲಕ ಹೇಳಿಸಿದ್ದಾರೆ, ಈ ಪಾತ್ರದ ಮೂಲಕ ಹೇಳಿಸಿದ್ದಾರೆ. ಅಷ್ಟು ತೂಕವಾಗಿರೋ, ಯಾಕಂದ್ರೆ ಅಭಿಮಾನಿಗಳು ಅವ್ರೇನು ಕಡಿಮೆ ಅಲ್ಲ. ಅಯ್ಯೋ ಅಂತ ಹ್ಯೂಜ್ ಅಭಿಮಾನಿಗಳನ್ನ, ಅವ್ರ ಮಾತುಗಳನ್ನ ನನ್ನ ಮೂಲಕ ರೆಫರ್ ಮಾಡೋದಿದೆಯಲ್ಲ, ಬಹಳ ಪಾತ್ರ ತುಂಬಾ ವೆಯ್ಟ್ ಇದೆ. ನನಗೆ ಅದನ್ನ ನಿಭಾಯಿಸ್ಬೇಕಾದ್ರೆ ನನಗೆ ಡೈಲಾಗೇ ಬರ್ತಿಲ್ಲ, ಇಂಥ ಪಾತ್ರ, ಇಂಥ ದೊಡ್ಡ ಸೂಪರ್ ಸ್ಟಾರ್ ಜೊತೆ ಹೆಂಗಪ್ಪ ನಿಭಾಯಿಸ್ತೀನಿ ಅಂತ. ಅಷ್ಟು ಒಳ್ಳೆ ಪಾತ್ರ ಸರ್. ನರ್ವಸ್ ಎಲ್ಲ ಆಗಿತ್ತು ಅಂದ್ರೆ ಫುಲ್ ಫ್ಲೆಡ್ಜ್ ಇರ್ತೀರಾ ಸಿನಿಮಾದಲ್ಲಿ? ಯಾವ ತರ? ಹ್ಞೂ ಸರ್, ಇದರಲ್ಲಿ ದರ್ಶನ್ ಆಲ್ಮೋಸ್ಟ್ ಇರ್ತೀನಿ ಸರ್, ಆಲ್ಮೋಸ್ಟ್ ಇರ್ತೀನಿ. ದಿ ಡೆವಿಲ್ ಸಿನಿಮಾದಲ್ಲಿ ಆಲ್ಮೋಸ್ಟ್. ಹೌದು, ಯಾಕಂದ್ರೆ ಈ ಹಾಡಲ್ಲಿ ಫೈಟ್ ಅಲ್ಲೆಲ್ಲ ಇರಕ್ಕಾಗಲ್ಲ. ಬಿಟ್ಟು ಅದೇ ಸುಮಾರು ಹಾಡಲ್ಲೂ ಇದೀನಿ ಸರ್. ಇನ್ನೊಂದು ಸಾಂಗ್ ರಿಲೀಸ್ ಆಗಿಲ್ಲ, ಆ ಸಾಂಗ್ ಅಲ್ಲಿ ಇದೀವಿ. ಆ ಸಾಂಗ್ ಸೂಪರ್ ಇದೆ ಮಾತ್ರ, ರಿಲೀಸ್ ಆಗಿಲ್ಲ. ಅದ್ರ ಇನ್ನೂ ರಿಲೀಸ್ ಆಗಿಲ್ಲ, ಅದು ಥಿಯೇಟರ್ ಅಲ್ಲೇ ರಿಲೀಸ್ ಆಗೋದು ಅನ್ಸುತ್ತೆ. ಸೊ ಅದ್ರಲ್ಲೂ ಇದೀನಿ ಸರ್, ಖುಷಿ ಆಗಷ್ಟಿದೀನಿ ಸರ್. ಈ ಸಿನಿಮಾದಲ್ಲಿ ಫುಲ್ ಫ್ಲೆಡ್ಜ್ ಇದ್ದೀರಾ, ಮಾಡಿದ್ದೀರಾ. ದರ್ಶನ್ ಸರ್ ಜೊತೆ ಕಲ್ತಂತ ಒಂದು ಒಳ್ಳೆ ಲೆಸನ್, ಪಾಠ ಅಂದ್ರೆ ಏನ್ ಹೇಳ್ತೀರಾ ಸರ್? ಒಬ್ಬ ಪಾತ್ರಧಾರಿ, ಒಬ್ಬ ಕಲಾವಿದ ಬಣ್ಣ ಹಾಕಿದ್ರ ಮೇಲೆ ಹೇಗೆ ಇರಬೇಕು ಅನ್ನೋದನ್ನ ಅವರಿಂದ ನೋಡ್ಕಲ್ತೆ. ನಮ್ಮ ಪೋರ್ಷನ್ ಶೂಟಿಂಗ್ ಮಾಡೋಷ್ಟೊತ್ತಿಗೆ ಅವರು ಪ್ರಾಬ್ಲಮ್ ಅಲ್ಲಿದ್ರು, ಪೇಯ್ನ್ ಇತ್ತು, ಇವೆಲ್ಲ ಇತ್ತು ಸರ್. ಇದೆಲ್ಲ ಆಮೇಲೆ ಶೂಟ್ ಮಾಡಿರೋದು. ಇದ್ರಲ್ಲಿ ಯಾವ್ದ್ರಲ್ಲಾದ್ರೂ ಪೇಯ್ನ್ ಕಾಣಿಸುತ್ತಾ ಸರ್? ಇಲ್ಲ ಬಿಡಿ. ಒಬ್ಬ ನಟ ತನ್ನ ಪರ್ಸನಲ್ ಏನೇ ಇದ್ರೂ ಬಣ್ಣ ಹಚ್ಚಿದ್ರ ಮೇಲೆ, ಅದು ಬಾಡಿಲಿರೋ ನೋವಾಗಿರ್ಬೋದು, ಮನ್ಸಲ್ಲಿರೋ ನೋವಾಗಿರ್ಬೋದು, ಅದನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನೊಳಗೆ ಹುಟ್ಟುವ ಪಾತ್ರಧಾರನಿಗೆ ಸಂತೃಪ್ತಿ ಪಡಿಸ್ಬೇಕು ಅನ್ನೋದಿದ್ರೆ ಮಾತ್ರ ಸರ್ ಹಿಂಗಿರಕ್ ಸಾಧ್ಯ. ಅದನ್ನು ಕಲಿತೆ ಸರ್. ನಮ್ಮ ಪೇಯ್ನು, ನಮ್ಮ ಕಷ್ಟ, ನಮ್ಮ ನೋವು ಯಾರಿಗೂ ಹೇಳಬಾರ್ದು. ಇಲ್ಲಿ ಹೇಳಬೇಕಾಗಿರೋದು ಡೈರೆಕ್ಟ್ರು ಬರ್ದಿರೋ ಡೈಲಾಗ್ ಇದಿಷ್ಟೇ ಅನ್ನೋದನ್ನ ತೋರಿಸ್ಕೊಟ್ರು. ಸಿಂಪ್ಲಿಸಿಟಿ, ಎಲ್ರಿಗೂ ಹೇಗೆ ಗೌರವ ಕೊಡಬೇಕು, ಅಭಿಮಾನಿಗಳಿಂದ ನಾವು ಹೇಗೆ ಬದುಕ್ತೀವಿ, ಅಭಿಮಾನಿಗಳಿದ್ರೆ ನಾವು. ಹಂಗಾಗಿನೇ ಅಭಿಮಾನಿಗಳು ತುಂಬಾ ಜನ ಉಟ್ಕೊಂಡಿರೋದು. ಅಂದ್ರೆ ಆ ಮಾಸ್ ಕ್ರೇಜ್ ಇರೋಂಥದ್ದು. ಬೆಳಗ್ಗೆಯಿಂದ ಸಂಜೆ, ಬೆಳಿಗ್ಗೆ 9 ಗಂಟೆಗೆ ಫಸ್ಟ್ ಶಾಟ್ ರೆಡಿ ಆದ್ರೆ
ಸಂಜೆ 6 ಗಂಟೆ ತನಕನೂ ನಾನ್ ಸ್ಟಾಪ್ ಶೂಟಿಂಗ್ ಮಾಡ್ತಾ ಇದ್ರು. ಅವ್ರ ಬಾಡಿಲಿ ಅದೆಷ್ಟು ಪೇಯ್ನ್ ಇತ್ತು ಅವರಿಗೆ ಗೊತ್ತು. ಬಟ್ ಅದಾದ್ರ ಮೇಲೂ ಸಂಜೆ ಮೇಲೆ 500 ಜನಕ್ಕೆ ಫೋಟೋ ಕೊಟ್ಟು ಹೋಗೋದಿದೆಯಲ್ಲ ಸರ್, 500 ಜನಕ್ಕೆ ಸರ್ ಸೆಟ್ ಅಲ್ಲಿ ಇರೋರು ಪ್ರತಿ ಜನ ಜೂನಿಯರ್ ಆರ್ಟಿಸ್ಟ್ ಆಗ್ಲಿ ಅವ್ರು ನಾನು ಕೂಡ ಸರ್ ಅವ್ರ ಜೊತೆ ಎಷ್ಟು ಫೋಟೋ ತಕೊಂಡ್ರು ಎಷ್ಟು ಸತಿ ತಕೊಂಡ್ರು ಸಾಲಲ್ಲ. ಪ್ರತಿದಿನ ಬರೋ ಜೂನಿಯರ್ ಆರ್ಟಿಸ್ಟ್ ಲೈನಲ್ಲೇ ನಿಂತಿರೋರು. ಅವರು ಕ್ಯಾರವನ್ ಪಕ್ಕನೇ ನಮ್ದಿತ್ತು. ನಾನು ಅಲ್ಲಿಗೆ ಹೋಗುವಾಗ ಎಲ್ಲ ಲೈನಲ್ಲಿ ನಿಂತಿರೋರು. ಅವ್ರು ಇಳಿದು ಅವ್ರು ಕಾಸ್ಟ್ಯೂಮ್ ಅಲ್ಲಿ ಕೊಡ್ತಾ ಇರ್ಲಿಲ್ವಲ್ಲ, ಬೇರೆ ಅವ್ರ ಓನ್ ಕಾಸ್ಟ್ಯೂಮ್ ಅಲ್ಲಿ ಬಂದು ಹೊರಗಡೆ ನಿಂತು ಅಷ್ಟು ಜನಕ್ಕೂ ಫೋಟೋ ಕೊಟ್ಟು ಹೋಗ್ತಾ ಇದ್ರು ಸರ್. ಈ ಪೇಷನ್ಸಿಗೆ ಏನ್ ಹೇಳ್ತೀರಾ? ಇದನ್ನ ನಾವು ಕಲಿಬೇಕು. ಅಂದ್ರೆ ರೆಕಾರ್ಡೇ ಇದೆ ಇವ್ರದ್ದು. ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ ಅವ್ರ ಬರ್ಡೇನಲ್ಲಿ ಅತಿ ಹೆಚ್ಚು ಕೇಕ್ ಅನ್ನ ಕಟ್ ಮಾಡಿದವರು ನಮ್ಮ ಇಂಡಿಯಾದಲ್ಲಿ ಯಾರೊಬ್ರು ಸೂಪರ್ ಸ್ಟಾರ್ ಇದ್ರೆ ಅವರು ದರ್ಶನ್ ಸರ್ ಅಂತ. ಹೌದು ಹೌದು. ಸೊ ಅಂಥದ್ರಲ್ಲಿ ಮತ್ತೆ 500 ಜನಕ್ಕೆ. ಹೌದು ಸರ್. ಅಂದ್ರೆ ನಾನು ಹೇಳ್ತಾ ಇರೋದು ಇದರಲ್ಲಿ ಏನು ಅಡಿಷನ್ ಅಂದ್ರೆ ಪೇಯ್ನ್ ಇದೆಯಲ್ಲ ಸರ್, ಕಣ್ಣಾರೆ ನೋಡಿದೀವಿ ಅವ್ರ ಪೇಯ್ನ್ ಅನ್ನ, ಅವ್ರು ಒದ್ದಾಡ್ತಾ ಇದ್ದಿದ್ನ. ಅಂದ್ರೆ ಸಾಂಗ್ ಶೂಟ್ ಅಲ್ಲ ಸರ್, ಸಿನಿಮಾ ಶೂಟ್ ಅಲ್ಲೇ ಇತ್ತು ಪೇಯ್ನು. ನಿಮ್ಗೆ ಸಾಂಗ್ ಶೂಟ್ ಅಲ್ಲಿ ಆಗಿರೋದು ಎಲ್ಲೋ ವಿಡಿಯೋ ಮಾಡಿ ವೈರಲ್ ಕಾಣಿಸಿದೆ. ಅವ್ರ ಮನೇಲಿದ್ದಾಗ ಅವ್ರು ಓಡಾಡುವಾಗಾದ್ರೆ ಅವ್ರು ಶೂಟಿಂಗ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಯಾರು ವಿಡಿಯೋ ಮಾಡಿಲ್ಲ. ಪ್ರತಿ ಕ್ಷಣನೂ ಆ ಪೇಯ್ನ್, ಏನ್ ಪೇಯ್ನ್ ಅನ್ನೋದ್ರು ನೆಂಟ್ರಿದ್ದಂಗ ಸರ್, ಹಿಂಗ್ ಬಂದ್ ಹಿಂಗ್ ಹೋಗಕ್ಕೆ ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ಮೆಡಿಸನ್ ಆಗೋ ತನಕ ಅಷ್ಟು ಆ ಪೇಯ್ನ್ ಇರುತ್ತೆ ಸರ್. ಹೌದೌದು. ಅದನ್ನ ತುಂಬಾ ಮಾತಾಡೋದು ತುಂಬಾ ನನಗೆ ಅಳು ಬರುತ್ತೆ. ಅವ್ರನ್ನ ಹತ್ರದಿಂದ ಆ ಪೇಯ್ನ್ ನೋಡಿದೀವಿ ನಾವು. ನನಗೂ ಇದೆ, ನಮ್ಮ ಬಾಡಿಲೂ ಪೇಯ್ನ್. ನಾವು ಗೊತ್ತಾಗ್ತಾ ಇದೆ ಯಾರಿಗಾರು? ಗೊತ್ತಾಗಲ್ಲ. ನೋಡಿದ್ರು ಕೂಡ ಗೊತ್ತಾಗಕ್ಕೆ ಅದೇನು ಕಣ್ಣು ಮೂಗು ಕಿವಿ ಟೀ ಶರ್ಟ್ ಪೇಯ್ನು ಸರ್. ಅನುಭವಿಸ್ತಾನೆ ಗೊತ್ತು. ಅಯ್ಯೋ ನಂಗೆ ಮುಳ್ಳು ಚುಚ್ಚು ಅಂದ್ರೂ ಕೂಡ ಮುಳ್ಳು ಚುಚ್ಚ ಅಂತ ಪಕ್ಕದಲ್ಲಿರೋನ್ ಕೇಳ್ಬೋದು, ಬಿಟ್ರೆ ಆ ಮುಳ್ಳು ಚುಚ್ಚಿ ನೋವನ್ನ ಅರ್ಧ ತಗೊಳಕ್ ಯಾರ ಕೈಯಲ್ಲೂ ಆಗಲ್ಲ. ಹೌದು ಸರ್. ಮತ್ತೆ ಈಗ ಡೆವಿಲ್ ಆದ್ಮೇಲೆ ರಿಲೀಸ್ ಆದ್ಮೇಲೆ ಒಂದು ಈಗ ಮಜಾ ಭಾರತ ಆಗ್ಬೋದು, ಇನ್ನೊಂದು ಬೇರೆ ಬೇರೆ ರಿಯಾಲಿಟಿ ಶೋ ಮಾಡ್ಕೊಂಬಂದಾಗ ಒಂದು ನೇಮ್ ಇತ್ತು, ಇದೆಲ್ಲ ಇತ್ತು. ಈ ಡೆವಿಲ್ ಸಿನಿಮಾ ಆದ್ಮೇಲೆ ನಿಮ್ಮ ಒಂದು ಹೋಪ್ ಯಾವ ರೀತಿ ಇದೆ ಸರ್? ನಾನು ಅಂದ್ರೆ ನನಗೆ ಬೇಗ ಪೇಯ್ನ್ ಆಗ್ಬಿಡುತ್ತೆ ಸರ್. ನಾನು ಯಾಕೆ ಯಾರಿಗೂ ಯಾರು ಬೈಬೇಡಿ ಅಂತೀನಂದ್ರೆ ನಂಗೆ ಬೇಗ ಹರ್ಟ್ ಆಗ್ಬಿಡುತ್ತೆ. ನಾನು ಸ್ವಲ್ಪ ಅಂದ್ರೆ ನೋಡಕ್ ಹಿಂಗೆ ಒಳ್ತರ ಇರ್ತೀನಿ, ಬಟ್ ನಂಗೆ ಯಾರು ಏನಂದ್ರು ನಾನು ಅದಕ್ಕೆ ಯಾವುದಕ್ಕೂ ಏನಕ್ಕೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ. ಸೊ ಟುಡೇ ನನಗೆ ನೀನ್ ಊರಿಗೆ ಹೋಗ್ಬೇಕು ಕಣೋ, ಮತ್ತೆ ನೀನ್ ಹಳೆ ಕೆಲಸ ಎಲ್ಲ ಮಾಡ್ಬೇಕಂದ್ರು ನಾನು ಮೆಂಟಲಿ ಅವತ್ತು ಬರುವಾಗ್ಲೇ ಪ್ರಿಪೇರ್ ಇದ್ದೆ. ನಾನು ಎಲ್ಲದಕ್ಕೂ ರೆಡಿ ಸರ್. ಇದನ್ನ ಎತ್ತಿ ಆಡಿಸಿದ್ರೆ ಇಲ್ಲಿ ಇನ್ನೂಷ್ಟು ಜನ ಕೆಲಸ ಮಾಡಕ್ ರೆಡಿ. ನೀನ್ ಆಡ್ಸಲ್ಲ ಹೊಂಟೋಗು ಅಂದ್ರೆ ನಾನ್ ಮನೇಲಿ ಹೋಗಿ ನಮ್ದು ಅಡಿಕೆ ತೋಟ ನಾ ಕೊನೆ ತಕ್ಕೊಂಡು ಅಮ್ಮನ ಜೊತೆ ಇದ್ಕೊಂಡು ತೋಟದ ಬೇಸಾಯ ಮಾಡ್ಕೊಂಡು ಒಬ್ಬ ರೈತ ಆಗಿ ಬದುಕಕ್ಕೂ ರೆಡಿ. ಏನ್ ಎಲ್ಲ ಕೆಲ್ಸನೂ ಸರ್, ಎಲ್ಲವೂ ಕೆಲ್ಸನೇ. ಇಲ್ಲಿ ಪ್ರೀತಿ ಸಿಗೋಷ್ಟು ದಿನ ಇರ್ತೀನಿ. ಪ್ರೀತಿ ಯಾವತ್ತಿಲ್ವೋ ನಮ್ದು ಇಷ್ಟ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ಈ ಕ್ವಶನ್ ಅಂದ್ರೆ ಒಂದು ರೇಂಜ್ ಕ್ರಿಯೇಟ್ ಆಗಿಬಿಡುತ್ತೆ. ಸೂಪರ್ ಸ್ಟಾರ್ ಹತ್ರ ನಾವು ಫುಲ್ ಫ್ಲೆಡ್ಜ್ ಆ ಥರ ಇಂಥರ ಕ್ಯಾರೆಕ್ಟರ್ ಮಾಡಿದಾಗ ಒಂದು ರೇಂಜ್ ಬಂದ್ಬಿಡುತ್ತೆ. ಸೊ ಆ ಹೋಪ್ಸ್ ಯಾವ್ದಾರ ಇದೆ ಅಂದ್ರೆ ಈ ಒಂದು ನಿಮ್ದು ಪೋಸ್ಟರ್ಸ್ ಎಲ್ಲ ಬಂದಾಗ ಅಪ್ರೋಚ್ ಬಂದಿದ್ದಾವ ಬೇರೆ ಸಿನಿಮಾದಲ್ಲಿ? ಪೋಸ್ಟ್ರು ಬಂದಾಗ ನಂಗೆ ಕನ್ಫ್ಯೂಸ್ ಆಗ್ಬಿಡ್ತು, ಇವತ್ತು ನನ್ನ ಬರ್ತ್ಡೇನೇ ಏನು ಅಂತ. ಎಷ್ಟು ಜನ ಮೆನ್ಷನ್ ಮಾಡಿದ್ರು ಸಾರ್, ನಾನು ಅವತ್ತು ರಾತ್ರಿ ಇಡೀ ಕೂತ್ಕೊಂಡು ಯಾವ ಅಭಿಮಾನಿಗಳಿಗೂ ನೋವಾಗ್ಬಾರ್ದಂತ ನನಗ್ ಸಿಗದೆ ಇರೋನ್ನ, ನನಗ್ ಬರ್ದೇ ಇರೋನ್ನ ನಾನು ಮೆನ್ಷನ್ ಮಾಡಿಲ್ಲ. ಬಿಟ್ರೆ ನನ್ನ ಪ್ರೊಫೈಲ್ ತೆಗೆದು ನೋಡಿ ಎಲ್ಲರದು ರಿಮೆನ್ಷನ್ ಮಾಡಿದೀನಿ, ಎಲ್ಲರೂ ಮಾಡಿದೀನಿ. ಅಂದ್ರೆ ಅವರೇ ಆ ರೇಂಜಿಗೆ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮನ್ನ ನಾವು ಅದ್ರಲ್ಲಿ ಮಿಂಗಲ್ ಆಗೋದು ಏನ್ ತಪ್ಪು? ಒಂದು ಕೊಲಾಬ್ರೇಷನ್ ಕೊಡೋದು ಏನು? ಇನ್ಸ್ಟಾಗ್ರಾಮ್ ಅಲ್ಲಿ ನಾನೇನು ದೊಡ್ಡ ಸೂಪರ್ ಸ್ಟಾರಾ? ಕೊಲಾಬ್ರೇಷನ್ ಕೊಡೋದ್ರಲ್ಲಿ ಏನಿಲ್ಲ. ಅವರು ಖುಷಿಯಿಂದ ಏನೇನೋ ಎಡಿಟ್ ಮಾಡಿ ಕಳಿಸ್ತಾರೆ. ಕಡೆ ದರ್ಶನ್ ಸರ್ ಫೋಟೋ ಕೆಳಗಡೆ ನಂದು ಡಿಂಗ್ ಅಂತ ಬರೋದು, ಬೀಜಗಳು, ನಂದು ಯಾವ್ದಾವ್ದೋ ಫೋಟೋಗಳು. ಹಬ್ಬ ತರ ಇತ್ತು. ಬರೀ ಒಂದು ಪೋಸ್ಟ್ರಿಗೆ ಹಬ್ಬ ಮಾಡಿದೀರಾ, ಇನ್ನು ಸಿನಿಮಾ ಜಾತ್ರೆ. ಅವಕಾಶಗಳು ಸಿನಿಮಾ ನೋಡಿ ಹೆಂಗ್ ಮಾಡಿದೀವಿ ಅದೆಲ್ಲ ಆಮೇಲೆ ಬರುತ್ತೆ ಸರ್. ಅವಕಾಶಗಳು ಇವಾಗ್ಲೂ ಬರ್ತಾ ಇದಾವೆ, ಎಲ್ಲ ಒಂದೊಂದು ಜಾಸ್ತಿ ಆಗ್ಬೋದು. ಅದ್ ಗೊತ್ತಿದೆ ಸರ್. ನಾವ್ ಯಾವಾಗ್ಲೂ ತುಂಬಾ ಕನ್ಸು ಅಂದ್ರೆ ಹಿಂಗೆ ಅನ್ಕೊಂಡ್ರೆ ನಂಗೆ ಅದಾಗಿಲ್ಲ ಅಂದ್ರೆ ಎಲ್ಲಿ ಹರ್ಟ್ ಆಗ್ಬಿಡುತ್ತೋ. ನಾ ಅದಕ್ಕೆ ಸರ್ ಕೆಲ್ಸ ಇವತ್ತಿದ್ರಲ್ಲಿ ಮಾಡಿದೀನಿ, ಯಾವ್ದ್ರಲ್ಲಿ ಇದು ಡೆವಿಲ್ ಅಲ್ಲಿ ಮಾಡಿದೀನಿ. ಕೈ ಮುಗಿದು ಪೂಜೆ ಮಾಡ್ತೀನಿ. ನೆಕ್ಸ್ಟ್ ಯಾರು ಕರೀತಾರೋ ಅವ್ರ ಪಿಕ್ಚರ್ ಅವರಿಗೂ ಕೈ ಮುಗ್ದೇ ಪೂಜೆ ಮಾಡೋದು. ನಾನು ನನ್ನ ಪ್ರತಿ ಕೆಲ್ಸನು ನನ್ಗೆ ಇದರಿಂದ 4 ಸಿನಿಮಾ ಸಿಗಬೇಕು ಅನ್ನೋದೇ ಇರುತ್ತೆ. ಬಿಟ್ರೆ ನಾನು ಕೆಲ್ಸಕ್ಕೆ ಇಲ್ಲಿ ಇವ್ರಿದ್ದಾರೆ ಇಷ್ಟು ಮಾಡ್ಬೇಕು, ಅಲ್ಲಿ ಅದಲ್ಲ ಸರ್. ನಾನು ಕಲಾವಿದ. ದರ್ಶನ್ ಸರೇ ಹೇಳ್ಕೊಟ್ಟಿದ್ದು, ಎಲ್ಲಿ ಬಣ್ಣ ಹಚ್ಚಿದಾರೋ ಅಲ್ಲಿ ಪರಿಪೂರ್ಣವಾಗಿ ಆಕ್ಟ್ ಮಾಡ್ಬೇಕು ನೀವು. ಅದ್ ಯಾರ ಜೊತೆ ಆದ್ರೂ ಅಷ್ಟೇ. ಇದೊಂದು. ಆಮೇಲೆ ಸಂಬಳ ಎಲ್ಲಾರ ಮಾಡಿ ಕೂಲಿ ತಗೊಂಬೇಕು, ಕಾಸಿಲ್ದೆ ಕೆಲಸ ಮಾಡಬಾರ್ದು. ಇದು ಆಮೇಲೆ ಬಣ್ಣ ಹಚ್ಚೋದ್ರ ಮೇಲೆ ನಾವೆಲ್ಲ ಕಲಾವಿದ್ರು ಒಂದೇ.
ಆರಾಮಾಗಿರಬೇಕು, ಇದನ್ನೆಲ್ಲ ಅವ್ರು ಹೇಳ್ಕೊಟ್ಟಿದ್ರು. ಅಂದ್ರೆ ಕ್ಯಾರೆಕ್ಟರೈಸೇಷನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆಲ್ಲ ಸೊ ಏನಾದ್ರು ಹೋಮ್ ವರ್ಕ್ ಏನಾರು ಮಾಡ್ತಿದ್ರ ಅಂದ್ರೆ ಅವರು ಪಾಯಿಂಟ್ಸ್ ಏನಾರು ಹೇಳ್ಕೊಡ್ತಿದ್ರ ಅಂದ್ರೆ ದರ್ಶನ್ ಸರ್ ದರ್ಶನ್ ಸರ್ ಪಕ್ಕದಲ್ಲೇ ಇರೋರು. ಅವ್ರು ಹೆಂಗಂದ್ರೆ ಅವರು ಡಿಮೋಟಿವೇಶನ್ ಮಾಡ್ತಾನೆ ಇರಲಿಲ್ಲ. ಇದು ಹಿಂಗ್ ಅಲ್ಲ ಅನ್ನೋದೇ ಇಲ್ಲ. ಸಕ್ಕದಂಗ್ ಮಾಡಿದ್ರೆ ನಮ್ದೇನಾರು ತಪ್ಪಿದ್ರೆ ಅಲ್ಲೂ ಅಷ್ಟೇ ಡೈರೆಕ್ಟ್ರು ಹೇಳ್ತಾ ಇರ್ಲಿಲ್ಲ. ಡೈರೆಕ್ಟ್ರು ತಪ್ಪಿದೆ ಅಂತ ಹೇಳ್ತಾ ಇರ್ಲಿಲ್ಲ. ಅಲ್ಲಿರೋರು ಯಾರು ಹೇಳ್ತಾ ಇರ್ಲಿಲ್ಲ. ಈ ಲೈಟ್ ಯಾಕೆ ಹಿಂಗಿದೆ, ಇನ್ನೊಂದು ಶಾರ್ಟ್ ತಗೊಂಡ್ಬಿಡೋಣ ಕಾರ್ತಿಕ್ ಅವರೇ, ಇನ್ನೊಂದು ತಗೊಂಡ್ಬಿಡೋಣ, ಎನರ್ಜಿ ಬರ್ಲಿ ಕಾರ್ತಿಕ್ ಅವರೇ, ಹುಲಿ ಅವರೇ, ಕಾರ್ತಿಕ್ ಹುಲಿ ಅವರೇ ಅಂತಿದ್ರು. ಹುಲಿ ಅವರೇ ಇನ್ನೊಂದು ತಗೊಂಡ್ಬಿಡೋಣ. ಆ ಲೈಟ್ ಯಾಕೆ ಅಂದ್ರೆ ಇಲ್ಲಿ ತಪ್ಪು ನಂದಾಗಿದೆ, ನಂಗೆ ಹೇಳ್ಬಿಟ್ರೆ ನಾನು ಇನ್ನೂ ನರ್ವಸ್ ಆಗ್ತೀನಿ ಅಂತ ಟೆಕ್ನಿಕಲ್ ಯಾವ್ದೋ ಹೇಳಿ ನಾನು ಒಂದ್ ಮೋರ್ ಮಾಡ್ಸೋ, ಒಂದ್ ಶಾರ್ಟ್ ಮಾಡ್ಸೋ. ಹೌದು, ಅದು ದೊಡ್ಡ ಗುಣ ಅವ್ರದ್ದು. ಆತರ ಅದು ಬಹಳ ಚೆನ್ನಾಗಿತ್ತು ಸರ್. ಅದೇ ಸಿನಿಮಾ ನೋಡೋರಿಗೆ ಹೇಗ್ ಸೆಲೆಬ್ರೇಷನ್ ಇದೆಯೋ ಆ ಮಾಡಿರೋ 15 ದಿನನೂ ನಂಗೂ ಸೆಲೆಬ್ರೇಷನ್ ಇತ್ತು. ರಿಯಾಲಿಟಿ ಶೋಗ್ ಬಂದಿದ್ದ ಜರ್ನಿ ಒಂದಾದ್ರೆ ಮತ್ತೆ ಇಲ್ಲಿಂದ ಸಿನಿಮಾ ಇಲ್ಲೆಲ್ಲವೂ ಬೇರೆ ಸರ್. ನಾನು ರಂಗಭೂಮಿಲಿ ಇದ್ನ. ಓಕೆ, ರಂಗಭೂಮಿ ಇಂದ ಟಿವಿಗೆ ಬಂದ್ನ. ನಾವು ರಂಗಭೂಮಿಲಿ ದೊಡ್ಡ ಕಿತ್ತು ಏನೋ ಇದು ಮಾಡಿದೀವಿ ಅದು ಮಾಡಿದೀವಿ ನಡೆಯಲ್ಲ. ಟಿವಿಲಿ ಹೊಸದಾಗಿ ಮಾಡ್ಬೇಕು ನೀವು. ಇಲ್ಲಿಂದ ಹೊಸ ನೀರು, ಹೊಸ ಸಮುದ್ರ, ಹೊಸ ಈಜು, ಹೊಸ ಬದುಕು. ಸರ್ ಟೆಲಿವಿಷನ್ ಅಲ್ಲಿ ಒಂದು ಪ್ರಶಸ್ತಿ ಗೆದ್ವಿ. ಸಿನಿಮಾ ಈಗ ಟೆಲಿವಿಷನ್ ಅಲ್ಲಿ ಗಿಲಿ ಗೋಲ್ಡ್ ಮೆಡ್ಲ್ ಗುರು. ನಾನು 3 ವರ್ಷ ಮಾಡಿದೀನಿ, 11 ರಿಯಾಲಿಟಿ ಶೋ ಮಾಡಿದೀನಿ. ನಿಂದ ಅದೊಂದು ಡಿಗ್ರಿ ಸರ್ಟಿಫಿಕೇಟ್. ಈಗ ಸಿನಿಮಾ ಬೇರೆ, ಇಲ್ಲಿ ಹೊಸದಾಗಿ ಈಜು. ಇಲ್ಲೂ 0 ಇಂದನೇ ಸ್ಟಾರ್ಟ್ ಮಾಡಿರೋದು ನಾವು. ಆಕ್ಟಿಂಗ್ ಇಂದನು ನೇಮ್ ಇದ್ರು ಯಾವ ನೇಮು ಏನಕ್ಕೂ ಬರಲ್ಲ ಸರ್. ಇಲ್ಲಿ ನಿಮ್ ಕೆಲ್ಸ ಅಷ್ಟೇ. ಜನ ನಿಮ್ ಕೆಲ್ಸನ ಇಷ್ಟಪಡಕ್ ಶುರು ಮಾಡ್ಬೇಕು. ಕೆಲ್ಸ ಇಷ್ಟ ಆಗ್ತಾ ಆಗ್ತಾ ವ್ಯಕ್ತಿ ಇಷ್ಟ ಆಗ್ತಾನೆ, ಆಮೇಲೆ ಕೆಲ್ಸ ವ್ಯಕ್ತಿ. ಈಗ ದರ್ಶನ್ ಸರ್ನ ಫಸ್ಟ್ ಕೆಲ್ಸನೇ ಇಷ್ಟಪಟ್ಟಿರೋದು, ಏನ್ ಆಕ್ಟಿಂಗ್ ಮಾಡ್ತಾರೆ ಅಂತ. ಅದಾದ್ಮೇಲೆ ವ್ಯಕ್ತಿನ ಇಷ್ಟಪಟ್ರು, ಆಮೇಲೆ ಅವ್ರು ಸೂಪರ್ ಸ್ಟಾರ್ ಆದ್ರು. ಓವರಾಲ್ ತುಂಬಾ ಕಲ್ತ್ರಿ ದರ್ಶನ್ ಸರ್ ಜೊತೆ. ತುಂಬಾ ಅಂದ್ರೆ ತುಂಬಾ ಸರ್. ನನಗೆ ಅನ್ಸುತ್ತೆ ದರ್ಶನ್ ಸರ್ ಹತ್ರ ಎಷ್ಟು ಕಲ್ತಿದ್ದೀನಿ, ಶಿವಣ್ಣನ ಹತ್ರ ಒಂದಿಷ್ಟು ಕಲ್ತಿದ್ದೀನಿ, ಡಾಲಿ ಸರ್ ಹತ್ರ. ಅಂದ್ರೆ ಎಲ್ಲರ ಜೊತೆ ಕೆಲಸ ಮಾಡಿದ್ರೆ ಯಾವ ಲೆವೆಲ್ ಇರುತ್ತೆ, ಎಷ್ಟು ಕಲಿಬೋದು. ದರ್ಶನ್ ಸರ್ ಅಂದ್ರೆ ಅದ್ ನೋಡಿದ್ರ ತಕ್ಷಣ ಅವ್ರು ನೋಡಿದ್ರ ಮೇಲೆ ನಂಗೆ ಅನ್ಸಿರೋದು ಆಟಿಟ್ಯೂಡ್ ಪಾಟಿಟ್ಯೂಡ್ ಎಲ್ಲ ಸುಟ್ಟು ಬೆಂಕಿ ಹಾಕು. ಎಷ್ಟು ಸಿಂಪಲ್ ಆಗಿರ್ತೀಯೋ ಅಷ್ಟು ಮೆರೆಸ್ತಾರೆ, ಅಷ್ಟು ನಿಮ್ಗೆ ಒಳ್ಳೇದ್ ಬರ್ತಾ ಹೋಗುತ್ತೆ, ಪಾಸಿಟಿವಿಟಿ ಬರ್ತಾ. ಹೌದು, ಬರ್ತಾ ಇದೆ, ಬಂದಿದೆ ಎಲ್ಲಾ ರೀತಿನಲ್ಲೂ. ಸರ್ ನಾನು ಹಿಂಗೆಲ್ಲ ಇರಲಿಲ್ಲ. ನನ್ನ ಗುಣ, ನಡತೆ, ಪ್ರತಿಯೊಂದು ಎಲ್ಲವೂ ಚೇಂಜ್ ಆಗಿದೆ. ಅಂದರೆ ಈ ಥರ ಸೂಪರ್ ಸ್ಟಾರ್ಸ್ ನಾನು ನೋಡಿನೇ. ಓಕೆ, ಕಡಿಮೆ ಮಾತಾಡು, ಎಲ್ಲಿ ಬೇಕೋ ಅಲ್ಲಿ ಮಾತಾಡು, ಹೇಗಿರಬೇಕು, ಹೇಗೆ ಬದುಕಬೇಕು, ಯಾರಿಗೆ ಎಷ್ಟು ವಿನಯದಲ್ಲಿರಬೇಕು, ಯಾರ ಹತ್ರ ಹೇಗೆ ಮಾತಾಡೋ, ಇದೆಲ್ಲ ಇವ್ರುಗಳಿಂದಾನೆ ಸರ್.